ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಕ್ರೋಶೆ ಕುಚ್ಚು ಡಿಸೈನ್ನ ಹಾಕ್ತಾ ಇದ್ದೀನಿ. ಸೊ ಈ ಒಂದು ಕ್ರೋಶೆ ಕುಚ್ಚು ಹಾಕೋದಕ್ಕೆ ಸೀರೆಗೆ ನಾನು ಹಾಕ್ತಾ ಇದ್ದೀನಿ ಇವತ್ತಿನ ಡಿಸೈನನ್ನು. ಸೀರೆ ನೋಡ್ಬೋದು ಈ ರೀತಿಯಾಗಿದೆ. ಸೊ ನಾನಿಲ್ಲಿ ಬಾಡಿ ಕಲರ್ನ ಫಸ್ಟ್ ಕಲರಾಗಿ ತಗೊಂಡಿದ್ದೀನಿ. ಪಲ್ಲು ರೈಟ್ ಸೈಡ್ ಸ್ಟಾರ್ಟಿಂಗಿಂದಲೇ ಯಾವಾಗಲೂ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಹಾಗೆ ಆರೆಳೆ ದಾರನ ಗಂಟಾಕಿ ಇಟ್ಕೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10ನ ಈ ಡಿಸೈನ್ ಮಾಡೋದಕ್ಕೆ ತಗೊಂಡಿದ್ದೀನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬೇಗ ಬರುತ್ತೆ. ಹಾಗೆ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋಗಳನ್ನ ನೋಡಿ. ಫ್ರೆಂಡ್ಸ್, ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಲಾಕ್ನ ಮಾಡ್ಕೋತಾ ಇದ್ದೀನಿ. 2 ಟೈಮ್ಸ್ ಲಾಕ್ನ ಮಾಡ್ಕೊಂಡಿದ್ದೀನಿ. 2 ಟೈಮ್ಸ್ ಲಾಕ್ ಮಾಡ್ಕೊಂಡ ನಂತರ ನಾನಿಲ್ಲಿ 3 ಚೈನ್ನ ಹಾಕೋತಾ ಇದ್ದೀನಿ. 3 ಚೈನ್ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊತಾ ಇದ್ದೀನಿ. ನೀಟಾಗಿ ನೋಡ್ಕೊಳ್ಳಿ. ಮತ್ತೆ ಅಲ್ಲಿಂದ 3 ಚೈನ್, ಇದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ಲಾಕ್ ಮಾಡ್ಕೋಬೇಕಾದ್ರೆ ನೀಡಲ್ನ ಕೂಡ ಮೂವ್ ಮಾಡಬೇಡಿ. ಹಾಗೆಯೇ ಬಟ್ಟೆನ ಯಾವುದೇ ಕಾರಣಕ್ಕೂ ಎಳೆಯೋದಕ್ಕೆ ಹೋಗಬೇಡಿ. ಈ ಬಟ್ಟೆನ ಅಥವಾ ನೀಡಲ್ನ ಮೂವ್ ಮಾಡಿಕೊಂಡ್ರಿ ಅಂದರೆ ರಿಂಕಲ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆಯೇ ಆರ್ಚ್ಗಳನ್ನ ನೀವು ಏನು ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ತಾ ಹೋಗ್ತಾ ಇದ್ದೀರಲ್ವ, ಸೊ ಆವಾಗ ಸ್ವಲ್ಪ ಚೆಕ್ ಮಾಡ್ತಾ ಹೋಗಿ ರಿಂಕಲ್ಸ್ ಬಂದಿದೆಯೋ ಇಲ್ವೋ ಅಂತ. ಫಸ್ಟ್ಗೆ ನೀವು ಚೆಕ್ ಮಾಡೋದ್ರಿಂದ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ಸ್ ಬರಲ್ಲ. ಹಾಗೆ ನೀವು ಕೊನೆಯಾಗಿ ನೀವು ಪೂರ್ತಿಯಾಗಿ ಹೇಗೆ ಬಂದಿದೆ ಅಂತ ನೋಡೋಕ್ಕೆ ಹೋದರೆ ರಿಂಕಲ್ಸ್ ಬಂದಿದ್ದರೆ ಅದನ್ನು ನಿಮಗೆ ಬಿಚ್ಚೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಲಾಕ್ ಮಾಡಬೇಕಾದ್ರೆ ಒಂದಷ್ಟು ದೂರ ಹೋಗ್ತಾ ಇದ್ದಂಗೆ ಅದನ್ನು ಚೆಕ್ ಮಾಡ್ಕೊಳ್ಳಿ, ರಿಂಕಲ್ಸ್ ಬಂದಿದೆಯೋ ಇಲ್ವೋ ಅನ್ನೋದನ್ನು. ಇಲ್ಲಿ ನಾನು 3 ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗ್ತಾ ಇದ್ದೀನಿ. ಎಲ್ಲೂ ಕೂಡ ಚೈನ್ನ ಜಾಸ್ತಿ ಮಾಡಲಿಲ್ಲ. 3 ಚೈನ್ ಹಾಕಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ಇದೇ ರೀತಿಯಾಗಿ ಪೂರ್ತಿ ಸೀರೆಗೆ ನಾವು 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕಾಗುವಂಥದ್ದು. ಫ್ರೆಂಡ್ಸ್, ಈ ಒಂದು ಡಿಸೈನಿಗೆ ನೀವು ಸ್ವಲ್ಪ ಫಾರ್ಮೆಟ್ನ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ 5 ಚೈನ್ ಅಂದರೆ 5 ಚೈನಲ್ಲಿ ಕುಚ್ಚು ಬರುತ್ತೆ. ಇಲ್ಲಿ ನಾನು ಕಂಪ್ಲೀಟಾಗಿ ಸೀರೆಗೆ 3 ಚೈನ್ನ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಗೆ 5 ಸತಿ 3 ಚೈನ್ ಹಾಕಿ ಮತ್ತೆ 5 ಚೈನ್ನ ಹಾಕ್ಕೊಂಡು ಈ ರೀತಿ ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು. ನಾನಿಲ್ಲಿ ಕಂಪ್ಲೀಟ್ ಸೀರೆಗೆ 3 ಚೈನ್ ಹಾಕಿ ಲಾಸ್ಟಲ್ಲಿ 2 ಟೈಮ್ಸ್ ಲಾಕ್ ಮಾಡಿ 3 ಚೈನ್ ಎಕ್ಸ್ಟ್ರಾ ಹಾಕಿ ಅರಳಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೀವು 5 ಚೈನ್ ಹಾಕಿ ಮತ್ತೆ 5 ಸತಿ 3 ಚೈನ್ ಹಾಕಿ ಮತ್ತೆ 5 ಚೈನ್ ಈ ರೀತಿ ಕೂಡ ಹಾಕ್ಕೊಂಡು ಹೋಗ್ಬೋದು ಬೇಸ್ ಲೈನ್ನ. ಇಲ್ಲ ಸೆಕೆಂಡ್ ಸ್ಟೆಪ್ ಮಾಡೋದಕ್ಕೆ ಕೂಡ ಫಸ್ಟ್ ಕಲರ್ನೇ ತೊಗೊಂಡಿದ್ದೀನಿ, ಚೇಂಜ್ ಮಾಡ್ಕೊಂಡಿಲ್ಲ. ಇಲ್ಲಿ ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಆ 2 ಲಾಕ್ ಮೇಲೆ ಕೂಡ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು 3 ಚೈನ್ ಇದ್ದಲ್ಲಿ 3 ಚೈನ್ನ ಹಾಕೋತಾ ಇದ್ದೀನಿ. ನೀವು 5 ಚೈನ್ ಹಾಕಿದರೆ 5 ಚೈನ್ನ ಹಾಕಿ, 3 ಚೈನ್ ಇದ್ದಲ್ಲಿ 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡ ನಂತರ 1 2 3 4 5 6 7 8 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 8 ಚೈನ್ಗಳನ್ನ 2 ಬ್ಲಾಕ್ನ ಸ್ಕಿಪ್ ಮಾಡಬೇಕು. 1 2 ಬ್ಲಾಕ್ನ ಸ್ಕಿಪ್ ಮಾಡಿಬಿಟ್ಟು 3ನೇ ಬ್ಲಾಕ್ಗೆ ನಾನಿಲ್ಲಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ ಸ್ವಲ್ಪ ಡಿಸೈನ್ನ ನಾವು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಆ 8 ಚೈನ್ ಏನು ಹಾಕಿದ್ವಿ ಆ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು 2 ದಾರ ಇರುತ್ತೆ ನೀಡಲ್ ಮೇಲೆ, ಆ 2 ದಾರಗಳನ್ನ ಒಂದು ಮಾಡ್ಕೋಬೇಕು. 8 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು 2 ದಾರಗಳನ್ನ ಒಂದು ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್, ನಾನಿಲ್ಲಿ 8 ಚೈನಿಗೆ 10 ಸಿಂಗಲ್ ಕ್ರೋಶೆಗಳನ್ನ ಹಾಕೋತಾ ಇದ್ದೀನಿ. 10 ಅಥವಾ 11 ಎಷ್ಟು ಹಿಡಿಸುತ್ತೆ ನೋಡಿ, 10 ಅಥವಾ 11 ಹಾಕ್ಬೋದು. ನಾನಿಲ್ಲಿ 10 ಸಿಂಗಲ್ ಕ್ರೋಶೆಗಳನ್ನ ಹಾಕೋತಾ ಇದ್ದೀನಿ.
10 ಸಿಂಗಲ್ ಕ್ರೋಶ ಆದಮೇಲೆ 2 ಚೈನ್ನ ಹಾಕ್ಕೋಬೇಕು. 10 ಸಿಂಗಲ್ ಕ್ರೋಶ ಆದಮೇಲೆ 2 ಚೈನ್ನ ಹಾಕ್ಕೊಳ್ಳಿ. ನೋಡ್ಬೋದು ಫ್ರಂಟ್ ಸೈಡಿಂದ ಈ ರೀತಿ ಕಾಣಿಸುತ್ತೆ. ಟು ಚೈನ್ ಹಾಕಿ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಅಲ್ಲಿ 10ನೇ ಕಂಬ ಇರುತ್ತಲ್ಲ ಅದ್ರ ಪಕ್ಕದಲ್ಲಿರೋ ಇನ್ನೊಂದು ಸಿಂಗಲ್ ಕ್ರೋಶಕ್ಕೆ ಹೋಲ್ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ಅಲ್ಲಿ 2 ಚೈನ್ ಕೂಡ ನಾವಿಲ್ಲಿ ಕೌಂಟ್ ಮಾಡ್ಕೋಬೇಕು. ಸೊ ಮತ್ತೆ ಇಲ್ಲಿ ನಾವು ನೀಡಲ್ಗೆ ಒಂದು ಸತಿ ದಾರ ತಗೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶದ ಹೋಲ್ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರ ಒಂದು ಮಾಡ್ಕೋಬೇಕು. ಮತ್ತು ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಸೇಮ್ ಗ್ಯಾಪಲ್ಲಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶದ ಗ್ಯಾಪಲ್ಲಿ ಹೋಗಿ ದಾರ ತಂದು ಡಬಲ್ ಕ್ರೋಶ ಕಂಬ, ಒಟ್ಟು 4 ಹೋಲ್ ಗ್ಯಾಪ್ಗೆ 4 ಒಂದೊಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. 2 ಚೈನ್ ಸೇರಿ ಒಟ್ಟು 5 ಕಂಬಗಳಾಗುತ್ತೆ. 5 ಕಂಬ ಆದಮೇಲೆ ಅಲ್ಲಿಂದನೇ 8 ಚೈನ್ಗಳನ್ನ ಹಾಕ್ಕೋಬೇಕು. 4 ಡಬಲ್ ಕ್ರೋಶ ಕಂಬ ಆದ ತಕ್ಷಣ ಡೈರೆಕ್ಟಾಗಿ 8 ಚೈನ್ಸ್ನ ಹಾಕಿ ಸ್ಟಾರ್ಟಿಂಗ್ ನಾವು 8 ಚೈನ್ನ ಎಲ್ಲಿ ಲಾಕ್ ಮಾಡ್ಕೊಂಡಿದ್ದೋ ಅದೇ ಗ್ಯಾಪಲ್ಲಿ ಹೋಗಿ ನಾವು ಈ 8 ಚೈನನ್ನು ಕೂಡ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಸ್ವಲ್ಪ ಟರ್ನ್ ಮಾಡಿ ಅದೇ 8 ಚೈನಿಗೆ ಸಿಂಗಲ್ ಕ್ರೋಶಗಳನ್ನ ಒಟ್ಟು 10 ಸಿಂಗಲ್ ಕ್ರೋಶಗಳನ್ನ ನಾವಿಲ್ಲಿ ಹಾಕ್ಕೋಬೇಕು. 10 ಸಿಂಗಲ್ ಕ್ರೋಶಗಳನ್ನ ಹಾಕ್ಕೋಬೇಕು. ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನು. ಸಿಂಗಲ್ ಕಲರಲ್ಲಿ ಸೆಲ್ಫ್ ಕಲರ್ ಇದ್ದಾಗ ಕೂಡ ನೀವು ಈ ರೀತಿಯಾಗಿ ಮಾಡ್ಕೋಬೋದು. ಝರಿ ಕಲರಲ್ಲಿ ಕುಚ್ಚನ್ನು ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಿಮಗೆ ಬೀಡ್ ಬೇಕು ಅಂತಂದರೆ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಅಲ್ಲಿ 8 ಚೈನನ್ನು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಸ್ಪೇಸಲ್ಲಿ ನಾವು ಯಾವುದಾದ್ರೂ ರೌಂಡ್ ಬೀಡನ್ನ ಹಾಕ್ಕೊಂಡ್ರೆ ಸೊ ಅಲ್ಲಿಗೆ ಆ ರೌಂಡ್ ಬೀಡಿಗೆ ಏನು ಹಿಂದ್ಗಡೆ 6 ಎಳೆ ದಾರ ಬರುತ್ತೆ ಆ 6 ಎಳೆ ದಾರಕ್ಕೆ ಇದನ್ನು ವರ್ಕ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಇಲ್ಲಿ 2 ಚೈನ್ ಹಾಕಿ ನಾವು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋತೀವಲ್ಲ ಸೊ ಆವಾಗ ಕೂಡ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಆಮೇಲೆ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡ್ವಿ ಅಂತಂದರೆ ಇನ್ನೂ ತುಂಬ ಚೆನ್ನಾಗಿ ಈ ಒಂದು ಡಿಸೈನ್ ಕಾಣಿಸುತ್ತೆ. ಸೊ ಇಲ್ಲಿ ಬೀಡ್ ಏನು ಬೇಡ ಅಂದಿದ್ದರಿಂದ ನಾನು ಇಲ್ಲಿ ಬೀಡ್ಸ್ಗಳನ್ನ ಯೂಸ್ ಮಾಡಿಲ್ಲ, ಪ್ಲೇನಾಗಿ ಥ್ರೆಡ್ ವರ್ಕ್ನೇ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಕೂಡ ಒಟ್ಟು 4 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ನಾಲ್ಕು ಡಬಲ್ ಕ್ರೋಶ ಕಂಬ ಆದ ತಕ್ಷಣ ಅಲ್ಲಿಂದನೇ ಡೈರೆಕ್ಟಾಗಿ 8 ಚೈನ್ಗಳನ್ನ ನಾವಿಲ್ಲಿ ಹಾಕೋಬೇಕು. 8 ಚೈನ್ಗಳು 8 ಚೈನ್ನ ಹಾಕಬೇಕು. ಫ್ರೆಂಡ್ಸ್, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಯಾರಿಗಾದ್ರೂ ಕ್ರೋಶ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಈ ವಿಡಿಯೋಸ್ಗಳನ್ನ ಶೇರ್ ಮಾಡಿ ಆದಷ್ಟು. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಎಂಟು ಚೈನ್ಗಳನ್ನ ಹಾಕಿದ ತಕ್ಷಣ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನಾನಿಲ್ಲಿ 10 ಸಿಂಗಲ್ ಕ್ರೋಶಗಳನ್ನ ಹಾಕೋತಾ ಇದ್ದೀನಿ. 10 ಸಿಂಗಲ್ ಕ್ರೋಶ ಆದ ನಂತರ 2 ಚೈನ್ ಹಾಕಬೇಕು, ಫ್ರಂಟ್ ಸೈಡ್ಗೆ ತಿರುಗಿಸಿ ಮತ್ತೆ ಡಬಲ್ ಕ್ರೋಶ, ಒಟ್ಟು 4 ಡಬಲ್ ಕ್ರೋಶ ಕಂಬಗಳನ್ನ ಹಾಕಿ ನೆಕ್ಸ್ಟ್ ಮತ್ತೆ 8 ಚೈನ್, ಒಟ್ಟು ಒಂದು ಇದರಲ್ಲಿ ಪೆಟಲಲ್ಲಿ ಒಟ್ಟು 5 ದಳಗಳು ಬರೋ ಥರ ನಾವಿಲ್ಲಿ ಮಾಡುವಂಥದ್ದು. ಫ್ರೆಂಡ್ಸ್, ನಿಮ್ಗೆ ಯಾರಿಗಾದ್ರೂ ಆ್ಯರಿ ವರ್ಕ್ ಡಿಸೈನ್ನ ಮಾಡಿಸ್ಕೋಬೇಕು, ಬ್ಲೌಸ್ಗೆ ಡಿಸೈನ್ ಮಾಡಿಸ್ಕೋಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ನ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ನ ಮಾಡ್ಬೋದು. ನಾನು ಆಲ್ರೆಡಿ ನಮ್ಮ ಚಾನಲಲ್ಲಿ ಆ್ಯರಿ ವರ್ಕ್ ಮಾಡಿರುವಂಥ ಡಿಸೈನ್ಸ್ಗಳನ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೀವು ಅಲ್ಲಿ ಫಿನಿಶಿಂಗ್ ಹೇಗಿದೆ, ಡಿಸೈನ್ಸ್ ಹೇಗಿದೆ ಅನ್ನೋದನ್ನು ನೋಡ್ಬೋದು. ಇಷ್ಟ ಆದರೆ ನೀವು ಆರ್ಡರ್ಸ್ಗಳನ್ನ ಕೊಡ್ಬೋದು. ಟೂ ಚೈನ್ ಹಾಕಿದ ನಂತರ
ನೀಡಲ್ಗೆ ಒಂದು ಸತಿ ದಾರ ತಗೋಬೇಕು. ಸಿಂಗಲ್ ಕ್ರೋಶದ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು 2 ದಾರಗಳನ್ನ ಒಂದು ಮಾಡ್ಕೋಬೇಕು. ತುಂಬಾ ಈಸಿಯಾಗಿದೆ ಮಾಡೋದಕ್ಕೆ. ಬಿಗಿನರ್ಸ್ ಕೂಡ ಈ ಒಂದು ಡಿಸೈನನ್ನು ಈಸಿಯಾಗಿ ಮಾಡ್ಕೋಬೋದು. ಇಲ್ಲಿ 4 ಕಂಬ ಆಗಿದೆ. ಇದೇ ರೀತಿ ಇನ್ನೂ 2 ಪೆಟಲ್ನ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನು. ಕಂಪ್ಲೀಟ್ ಮಾಡ್ಕೊಂಡ ನಂತರ 2 ಬ್ಲಾಕ್ನ ಸ್ಕಿಪ್ ಮಾಡಿಕೊಂಡು ನಾವು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಅಂದರೆ 3 ಚೈನ ನಾವು ಹಾಕ್ಕೊಂಡಿರ್ತೀವಲ್ಲ, ಅದರಲ್ಲಿ 5ನೇ 3 ಚೈನಿಗೆ ನಾವಿಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಆ ಕಡೆ 2, ಈ ಕಡೆ 2. ಸೊ ಮಿಡ್ಲಲ್ಲಿ ನಾವು ಆರ್ಚನ್ನ ಫಾರ್ಮ್ ಮಾಡಿರುವಂಥದ್ದು. ಲಾಕ್ ಮಾಡಿದ ನಂತರ ಮತ್ತೆ 3 ಚೈನ್ನ ಹಾಕ್ಕೊಂಡು 3 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ಕುಚ್ಚು ಬರುತ್ತೆ. ಈ ಸ್ಪೇಸ್ ನಿಮಗೆ ಕಡಿಮೆ ಅನಿಸುತ್ತೆ ಅಂತಂದರೆ 5 ಚೈನ್ ಬೇಕಾದರೂ ಹಾಕೋಬೋದು. ಮತ್ತು ಅಲ್ಲಿಂದ ನಾವು 8 ಚೈನ್ನ ಹಾಕೋಬೇಕು. ನೋಡಿ, ಡಿಸೈನ್ ಈ ರೀತಿಯಾಗಿ ಬರುತ್ತೆ. 8 ಚೈನ್ ಹಾಕಿ ಎರಡು ಬ್ಲಾಕ್ನ ಸ್ಕಿಪ್ ಮಾಡ್ಕೋಬೇಕು. 2 ಬ್ಲಾಕ್ನ ಸ್ಕಿಪ್ ಮಾಡಿ 3ನೇ ಬ್ಲಾಕ್ಗೆ ನಾವಿಲ್ಲಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಬೇಕು. ಅಲ್ಲಿ 8 ಚೈನಿಗೆ ಒಟ್ಟು ನಾನಿಲ್ಲಿ 10 ಸಿಂಗಲ್ ಕ್ರೋಶೆಗಳನ್ನ ಹಾಕೋತಿದ್ದೀನಿ. ನೀವು ಕೂಡ 10 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕಿ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡ ನಂತರ ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಸಿಂಗಲ್ ಕ್ರೋಶಗಳು ಏನು ಹಾಕಿರ್ತೀವೋ ಅದರ ಮೊದಲ 4 ಸಿಂಗಲ್ ಕ್ರೋಶ ಸ್ಟಾರ್ಟಿಂಗಲ್ಲಿರೋ 2 ಚೈನ್ 10ನೇ ಸಿಂಗಲ್ ಕ್ರೋಶದ ಮೇಲೆ 2 ಚೈನ್ ಬಂದಿರುತ್ತೆ. ಸೊ ನೆಕ್ಸ್ಟ್ ಸಿಂಗಲ್ ಕ್ರೋಶಕ್ಕೆ ನಾವಿಲ್ಲಿ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು. ನೋಡಿ, ಇದೇ ರೀತಿಯಾಗಿ ನಾನು ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಕಂಪ್ಲೀಟ್ ಸೀರೆಗೆ ಇದೇ ರೀತಿಯಾಗಿ ಡಿಸೈನ್ ಬರುತ್ತೆ. ಕಂಪ್ಲೀಟ್ ಆದಮೇಲೆ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾಮ್ರಾ ಒಂದು ಬ್ಲರ್ ಆಗಿರೋದ್ರಿಂದ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ. ಸೊ ಓವರಾಲು ನಮಗೆ ಡೈರೆಕ್ಟಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಒಂದು 3 ಚೈನ್ ಸ್ಪೇಸ್ಗೆ ಏನಿದೆ, ಸೊ ಅಲ್ಲಿ ನಾನು ಕುಚ್ಚನ್ನು ಕಟ್ಟಿ ಕೂಡ ತೋರಿಸ್ತೀನಿ. ಲಾಸ್ಟಲ್ಲಿ 2 ಟೈಮ್ ಲಾಕ್ ಮಾಡಿ ಎಕ್ಸ್ಟ್ರಾ 2 ಚೈನ್ ಹಾಕಿ 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಮೀಡಿಯಮ್ ಲೆಂತಲ್ಲಿ ನಾನು ಕುಚ್ಚನ್ನು ಕಟ್ಟಿದ್ದೀನಿ. 120 ಎಳೆ ದಾರನ ಯೂಸ್ ಮಾಡ್ಕೊಂಡಿದ್ದೀನಿ ಕುಚ್ಚು ಕಟ್ಟೋದಕ್ಕೆ. 3 ಚೈನ್ ಗ್ಯಾಪಲ್ಲಿ ಎಷ್ಟಾಗುತ್ತೋ ಸೊ ಅಷ್ಟಕ್ಕೆ ನಾನು ತಗೊಂಡಿದ್ದೀನಿ ದಾರನ. 5 ಚೈನ್ ಆದರೆ ನೀವು 150 ಎಳೆ ದಾರನಾದರೂ ತಗೋಬೋದು. ಮಿಡಲ್ಗೆ ನಾನಿಲ್ಲಿ ಕುಂದನ್ನು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಹೈಲೈಟಾಗಿ ಕಾಣಿಸ್ತಾ ಇದೆ ಡಿಸೈನು. ಸೊ ಈ ಡಿಸೈನಿಗೆ ನಾನು 500ಇಂದ 550 ತನಕನೂ ಚಾರ್ಜ್ ಮಾಡ್ಕೋಬೋದು. ಪ್ಲೇಸಸ್ಗೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್, ನೋಡ್ಕೊಂಡು ಚಾರ್ಜಸ್ ಮಾಡಬೇಕಾಗುತ್ತೆ. ಈ ಒಂದು ಡಿಸೈನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.